ನಮಸ್ಕಾರ ಎಲ್ಲರಿಗೂ, ಎಲ್ಲ ಹೇಗಿದ್ರಿ? ಈಗ ನಾವು ಮತ್ತೊಂದು ವ್ಲಾಗಿನೊಂದಿಗೆ ಬಂದಿದ್ದೇವೆ. ನಾವೀಗ ಎಲ್ಲ ಹೊರಟಿದ್ಕೆ ಅಂತ ಎಲ್ಲಿ ಹೊರಟಿದೆ ಹೇಳ್ಬೇಕು. ಮೈಂಟೇನ್ ವಾಚ್. ಎಸ್, ನಾವು ಎಲ್ಲಿ ಹೋಗಿತ್ತಿದ್ದೇವೆ ಅದು ತುಂಬ ಸಸ್ಪೆನ್ಸ್ ಆಗಿ ರಿವೀಲ್ ಮಾಡ್ತಾ ಇದ್ದಾಳೆ. ಹೇಳ ಎಸ್ ದೇವರೇ, ನಂಗೊಂದು ವಿಂಡೋ ಸೀಟ್ ಸಿಕ್ಲಿ ಟ್ರೈನಾಗೆ, ಅಟ್ಲೀಸ್ಟ್ ಸೀಟ್ ಸಿಕ್ಲಿ. ನಾನು ಮಗು ಅದಕ್ಕೆ ಸೀಟ್ ಬಿಟ್ಕೊಡ್ತಾರೆ ಮನೆ ನೈಟಿಗೆ. ನಿಮ್ಮೇಕ ಬಂದಿದ್ದೆ ನನ್ನ ಬಾಟ್ಲಿ ಹೋಯ್ತು, ಇದು ತಗೊಂಡು ಹೋಗಿಲ್ಲ ಅಂತೆಲ್ಲ. ನಾನು ನೀರು ಖಾಲಿ ಅದು ಹೊಡೆದೋಯ್ತು, ಅದಕ್ಕೆ ನಾನು ಖಾಲಿ ಮಾಡೋದು. ಹೊಡೆದೋಯ್ತು ಅಲ್ಲಿ ಹಿಂದೆ ಸುರಿತಿತ್ತು ಕಣೆ. ನಾ ಹೊಡೆದು ಹಾಕೋದಲ್ಲ, ಅದು ಕೈ ಜಾರಿ ಬಿತ್ತು. ಪಲೇಕ ಮುಖದರ್ಶನ ತೋರಿಸಿ ಅಲ್ಲಿ ಮತ್ತೆ ಏನಾದ್ರು ಬೇಕು. ಈ ನಮ್ಮನಿ ರಶ್ ಇದ್ರು, ನೀವು ಮಕ್ಕಳು ಲೂಡ್ ಆಡು ಬಿಡಲ್ಲ ಮರಿದ. ನಾವು ರಿಕ್ಷಾದ ಹಿಂದೆ ಕೂತಿದ್ದೇವೆ. 2 ಗಂಟೆ ರಾತ್ರಿ ರಿಕ್ಷಾದ ಹಿಂದೆ. ಇವರೆಲ್ಲ ಒಳಗೆ ಒಳ್ಳೆ ನಿದ್ರೆ ಮಾಡಿದ್ರು, ಒಳಗೆ ಕೂಕೊಂಡಿದ್ದಾರೆ ಎಲ್ಲರೂ. ಫುಲ್ ಡಿಮಾಂಡು. ಈಚೆ ರಿಕ್ಷಾ ಬಂತು, ಕರ್ಕ ಬಂದ್ರು ಅವರು. ರಿಕ್ಷಾ ಪರ್ ಹೆಡ್. ಮಾಡ್ಲಾ ಅಂದ್ರು ಎಷ್ಟು ಆಕ್ಟಿವ್ ಆಗಿದ್ದೀವಿ. ಹಂಗೆ ನಾಳೆನೂ ನಿದ್ರೆ ಇಲ್ಲ. ಇನ್ನು ನಾವು ಏನಿದ್ರು 5,000 ಎಕ್ಸ್ಟ್ರಾ ನಿದ್ರೆ ಮಾಡೋದು. ಅದು ನಮ್ಮ ರೂಮಲ್ಲಿ 5,000 ಜನ ನಾಯಿಗಳು ಹಿಂದೆ. 3 ಜನ ನಾಯಿಗಳು. ನೀನಲ್ಯಾ ನಾಯಿ ಬಿಟ್ಟು ಅದು ಪಲಾಕಿ ಹೇಳಿಕೊಟ್ಟು ನಂಗೆ. ಈಗ ಪಲಾಯ್ಕಾವು ಎಂಥದೋ ಇತ್ತು ಕಾಣೋದು ತುಂಬ. ಇವ್ರು ಮತ್ತೆ ಹಾ ಅಂತ ರೂಮಿಗೆ 1 ಗಂಟೆ 2:15. ಅಕ್ಕ ಕೂದಲೇ ಇಲ್ಲಕ್ಕ, ಎಲ್ಲ ಬೋಲ್ಟ್ ತೋರ್ದಿತ್ತು. ನನಗೂ ಕೂದಲಿಲ್ಲ, ನಾನು ಹೇಳಿದ್ದೀನಿ, ಒಪ್ಕೊಂತೀನಿ. ಯಾರಿ ಆಯ್ಪಲ್ಬೇಕಾ? ಹಲೋ, ಚಂದ ತೋರ್ತಿದ್ರಿ ನೀವು ಫಸ್ಟ್ ಟೈಮ್. ಈಗ ನಾವು ತುಂಬ ಲಾಂಗ್ ಜರ್ನಿ ಆಗಿ ಗಂಟೆ 2:15 ಚಿಕ್ಕದಾಗಿ ಒಂದು ನ್ಯಾಪ್ ಮಾಡ್ಕೊಂಡು ಒಂದು 5 ನಿಮಿಷ ನ್ಯಾಪ್. ಇದು ಸರಿ ಸ್ನಾನ ಮಾಡೋ ತನಕ ನಮ್ಮದು ಒಂದು 5 ನಿಮಿಷ ನ್ಯಾಪ್. ನಾವು ಒಂಚೂರು ನಿದ್ರೆ ಮಾಡಲಿಲ್ಲ, ಅದಕ್ಕೆ ಒಂದು 5 ನಿಮಿಷ ನ್ಯಾಪ್. ಮತ್ತು ರೂಮ್ ಕೊಟ್ಟವ್ರಿಗೆ ತುಂಬ ಥ್ಯಾಂಕ್ಸ್, ಒಳ್ಳೆ ರೂಮ್ ಅವರಿಗೆ. ಆಮೇಲೆ ಲಾಸ್ಟಿಗೆ ಥ್ಯಾಂಕ್ಸ್ ಹೇಳ್ತು. ನಗಡ್ಬೇಡಂಗೆ ಎಲ್ಲರೂ ಮಲ್ಕೊಂಡಿರು, ನಾವು ಮಾತ್ರ ಬೇತಾಳದ್ ಕಂಡಂಗೆ ಎಲ್ಲರೂ ಮಲ್ಕೊಂಡಿರು. ಅಂಕಿ ಟ್ರೈನಾಗೂ ಮಲ್ಕೊಂಡಿಲ್ಲ, ಚೈಕ ಮನ್ಕೊಂಬೈಂದಳು ಮಂತ್ರಾಲಯಕ್ಕೆ. ಎಲ್ಲರೂ ಮಲ್ಕೊಂಡಿರು. ನಾವೀಗ ಮಾತಾಡ್ರೆ ನಮ್ಮನ್ನು ಬೆರ್ಸತ್ರ. ಸೊ ನಾವು ಮಲ್ಕೊಳ್ಳೋಣ. ಗುಡ್ ನೈಟ್, ನಾಟ್ ಗುಡ್ ನೈಟ್, ಗುಡ್ ಮಾರ್ನಿಂಗ್, ಬಾಯ್. ನಾವೀಗ ರೆಡಿ ಎಲ್ಲ ಆಗಿ ಇಲ್ಲಿ ನೋಡಿ
ಇವರೆಲ್ಲ ತುಂಬ ಟೈಮ್ ತಗೊಂಡ್ರೆ ನಾವು ಒಂದು 5 ನಿಮಿಷ. ಎಂತ ಸುಳ್ಳು ಹೇಳ್ಬೇಕು, ಇದಕ್ಕಾರು ಸುಳ್ಳು ಹೇಳ್ಬೇಡು ಅಂತ ಹೇಳ್ಬೇಡ. 5 ನಿಮಿಷ ತಕೊಂಡು ನಾವು ಹೊರಟಿದ್ದೀಗ ಸೀದಾ ಮಂತ್ರಾಲಯಕ್ಕೆ. ಅಲ್ಲ, ಮಂತ್ರಾಲಯದಂಗೆ ಇತ್ತು. ನಾವು ರಾಯರ ದರ್ಶನಕ್ಕೆ ಈಗ ಹೊರಟಿದ್ವಿ. ಬನ್ನಿ ಅಲ್ಲ ಅಕ್ಕ. ಆಹಾ ಅಕ್ಕ, ಸ್ವಲ್ಪ ಬ್ರೈಟ್ನೆಸ್ ಕಮ್ಮಿ ಐತೆ ಅಂತಂದ್ರೆ ಇನ್ನು ಬೆಳಕಾಗಿಲ್ಲಲ್ಲ ಸಿಕ್ಕಾಪಟ್ಟೆ. ಲಾರಿ ಬರ್ತಾ ಇದೆ. ಲಾರಿ ಈಗ ನಾ ಕರೆಕ್ಟ್ ಹೇಳಿದೆ ಅಂಕಿ. ನಾವೀಗ ಫ್ರೆಶ್ ಅಪ್ ಎಲ್ಲ ಆಗಿ ದೇವಸ್ಥಾನಕ್ಕೆ ಹೋಗ್ತಿದ್ವಿ. ಟ್ರೈನಂಗೆ ಜನರಲ್ ಹಂಗೆ ಬಂದು ಫಸ್ಟ್ ಟೈಮ್ ಅಲ್ಲ, ಬಟ್ ಜನರಲ್ ಹಂಗೆ ನಾವು ಫಸ್ಟ್ ಟೈಮ್ ಹೋಗ್ತಿದ್ದಲ್ಲ, ಫಸ್ಟ್ ಟೈಮ್ ಬಂದದ್ದು. ಆದರೆ ಫಸ್ಟ್ ಟೈಮಿಗೆ ಸಾಕು ಹಿಡ್ದೈತಿ. ಹಾಂ, ಸ್ಟಾರ್ಟಿಂಗ್ ತುಂಬ ಕಷ್ಟ ಆಯ್ತು. ನಾ ಈ ಅಂಕಿನ ಕಾಣಂತ ಹೋದ್ ನಾನು, ಗಾಡಿ ಹೊಂಡ ಬಿದ್ದದ್ದು. ಹಾಂ, ಹಿಂಗೆ ಯಾರು ಹಿಂದೆ ಹೋಗ್ಬೇಡಿ ಗೊತ್ತಾಯ್ತಾ, ಇಲ್ದಿರಿ ಹಿಂಗೆ ಹೊಂಡ ಬೀಳ್ತೈತೆ. ಗಾಡಿ ಅಂಕಿ ಏನಾಗ್ದ ಗಾಡಿ ಪಲ್ಲವೇಕನ್ನಷ್ಟು ಡ್ರಾಮಾ ಕ್ವೀನ್ ಇಡೀ ಊರಂಗೆ ಯಾರು ಸಿಕ್ಕುದಿಲ್ಲ ರೀ. ಇದೆಲ್ಲ ಇದೇ ಮೇಯ್ನು. ಆಯ್ ಸರಸ್ವತಿ ನಮ್ಮ ಸಸ್ಯ ಮಂತ್ರಾಲಯಕ್ಕೋಸ್ಕರನೇ ಡ್ರೆಸ್ ಎಲ್ಲ ತಗೊಂಡು ಚಂದ ಮಾಡಿ ರೆಡಿ ಆಗಿದ್ದಾರೆ. ಮೇಟಿ ದೀದಿದ್ ಕಾಣ ಹಜ್ ಮಾತು ನಿಲ್ಸೆ ಬಪ್ಪತ್ತಿಗೆ ನಾವು ಜನರಲ್ ಬಂತ ಫಸ್ಟ್ ಟೈಮ್ ಬರ್ತೀವಿ. ಸ್ಟಾರ್ಟಿಂಗ್ ತುಂಬ ಅಂದರೆ ಏನೋ ಪುಣ್ಯಕ್ಕೆ ಸೀಟ್ ಸಿಕ್ತು ಅಲ್ಲೇ. ಮತ್ತು ಯಾರೋ ಫುಡ್ ಆರ್ಡ್ರ್ ಮಾಡಿ ಅದು ಅವ್ರು ಹೇಳ್ತಾರಲ್ಲ, ಆರ್ಡ್ರ್ ಮಾಡಿ ಫುಡ್ಡೆಲ್ಲ ಆರ್ಡ್ರ್ ಮಾಡಿ ಸೀಟೆಲ್ಲ ಸಿಕ್ಕಿತ್ತು. ಅಲ್ಲಿ ಹೆಂಗಸರು ಮೊರೆ ಲೇಡೀಸ್ ಬೋಗಿಗೆ ಬಂದ್ಕೊಂಡು ಅಮ್ಮ ಜಾಗ ಕೊಡಿ ಸ್ವರ್ಗಮ್ಮ ಸ್ವರ್ಗಮ್ಮನ ಅಂದಿರು. ಹೌದಲ್ಲ ಅಂದಿರು. ಹುಡುಗಿ ಜಸ್ಟ್ ಒಂದು 7 ಇಯರ್ಸ್. ಒಬ್ಬರು 7 ಇಯರ್ಸ್, ಒಂದು ಹುಡುಗಿ 7 ಇಯರ್ಸ್ ಅಲ್ಲ 7ನೇ ಕ್ಲಾಸ್ ಆರ್ 8 7ನೇ ಕ್ಲಾಸ್ ಹುಡುಗಿ ಒಂದು ಜಗಳ ಮಾಡಿದಾಳು ನೋಡಿ. ಸ್ಟಾರ್ಟಿಂಗ್ ಏನಂತ ಅನಿಸ್ತಂದ್ರೆ ಸ್ಟಾರ್ಟಿಂಗ್ ಯಾತಕ್ಕಾರು ಬಂತು ಅನಿಸ್ತು. ಕಡಿಗಿತ್ತಲ್ಲ ಭಾರಿ ಖುಷಿ ಆಯ್ತು ಒಂದ್ಸತಿ. ಅಂದ್ರೆ ಒಂದು ಸ್ವಲ್ಪ ಎಂಟರ್ಟೈನ್ಮೆಂಟ್ ಎಲ್ಲ ಆಯ್ತಾ. ಗೊತ್ತಿದ್ದಲ್ಲ ಎಲ್ಲ ಜಾಗಕ್ಕೋಸ್ಕರ ಜಗಳ ಮಾಡ್ಕೊಂತೀವಿ, ಸ್ವಲ್ಪ ಅಲ್ಲ. ಏನಾದ್ರು ಜೀವನದ ಮೇಲೆ ಜಿಗುಪ್ಸೆ ಬಂದರೆ ಜನರಲ್ಲೂ ಒಂದ್ಸತಿ ಟ್ರಾವೆಲ್ ಮಾಡ್ಕೊ, ಜೀವನ ಒಂಥರ ಬೇರೆ ಥರನೇ ಅನ್ಸುತ್ತೆ ಅಲ್ಲ. ನಂಗೆ ಭಾರಿ ಖುಷಿ ಆಗುತ್ತೆ. ಸೀಟ ಕೂರ್ಸು ನಿನ್ನಷ್ಟೊತ್ತಿಗೆ ಇದೇ ಡೈಲಾಗ್ ಹೇಳಿ. ಇಲ್ಲ ಇದ್ದೇವ್ರೆ. ಇವತ್ತು ಸಂಜೆ ಒಂದು ಒಳ್ಳೆ ಸೀಟ್ ಸಿಕ್ಕರೆ ಸಾಕು. ಇಲ್ಲ ಅದು ಮೂಡುವುದಾಗ ಮಾತ್ರ ತಿಂಬುದು ಅಲ್ಲ. ಅಲ್ಲೆಲ್ಲ ಇದು ಮಾಡ್ತಿದ್ರೆ ದೇವಸ್ಥಾನಕ್ಕೆ ಹಂಗೆ ಹೋಗ್ಬೋದು. ಈ ಹಳಿ ಹೇಳ್ಕ ನಾವು ಈಗ ಮಂತ್ರಾಲಯದ ದರ್ಶನ ಆಗಿ ಪಂಚಮುಖಿ ದೇವಸ್ಥಾನಕ್ಕೆ ಬಂದು ಒಂದು ದೇವಸ್ಥಾನ ಆಗಿ ಆಂಜನೇಯ ದೇವಸ್ಥಾನ ಆಗಿ ಈಗ ಪಂಚಮುಖಿ ದೇವಸ್ಥಾನಕ್ಕೆ ಬಂದಿದ್ವಿ. ಹಾಂ ಹಾಯ್. ಎಂತ ಬಿಳಿ ತೋಡೋದು ಮಾರ್ರೆ. ಓ ಇವಳು ಮೆಹಂದಿ ಆರ್ಟಿಸ್ಟ್. ಇವಳು ಹೇಳಕ್ಕೆ ಜ್ಯೂಸ್ ತಗೊಬಾರ ಫಸ್ಟ್ ಜ್ಯೂಸು ಹಿಂಗೆ ಕೊಡು. ಹಾಯ್ ಚಂದ ತೋರ್ತೆ ಕಾಣೋ. ನೀನೇ ಸ್ನ್ಯಾಪ್ ಹಾಕಿಲ್ಲ ಕಾಣಿ. ಕೂಲಿಂಗ್ ಗ್ಲಾಸ್ ಜೊತೆಗೆ ಸರಸ್ವತಿ ಬಿಸಿಲು. ಈಗ ಆ್ಯಕ್ಚುಲಿ ಬಡ್ಡಿ ಬಂಗಾರಮ್ಮ ಮಗಳು ನೀನೀಗ. ನಮ್ಮ ದರ್ಶನವನ್ನು ಎಲ್ಲ ಪೂರೈಸ್ಕೊಂಡು ನಾವೀಗ ರೂಮಿಗೆ ಬಂದಿದ್ದೇವೆ. ಸದ್ಯದಲ್ಲಿ ಸ್ವಲ್ಪ ರೆಸ್ಟ್ ತಗೊಂಡೆ ಇಲ್ಲಿಂದ ಹೊರಡುತ್ತೆ. ಇದು ಪಿ ಜಿ ಅಲ್ಲ ಅವರು ಅಲ್ಲೇ ಹಿಡ್ಕೊಂಡು ನಂಗೆ ಮಾತ್ರ ಅನ್ಕೊಂಬಿಡವಲ್ಲ ಅಂತ ಬಿಟ್ಟಿರು. ನಾವು ಒಂದು ರೂಮಲ್ಲಿ ಸ್ಟೇ ಇತ್ತು ಲೈಕ್ ಇದು ಮಾತಾಡ್ಬೋದು. ನಾನು ವ್ಲಾಗ್ ಮಾಡುವಂಥ ಮೈಕಿಗೆ ಈಗ ಎಲ್ಲ ಹಿಡ್ಕೊ ಬಂದಿದೆ. ಟೈಮೇ ಸಿಕ್ಕಲ್ಲ. ಪಾಡ್ ರಿಕ್ಷಾದವ್ರ ಹತ್ರ ಬಾಡಮ್ಮ 50 ರೂಪಾಯಿ 150 ರೂಪಾಯಿ 5 ಜನ ಕರ್ಕೊಂಡು ಹೋಗ್ತಾ ಹೋಗಿ
ನಮಸ್ಕಾರ ಸ್ನೇಹಿತರಿಗೆ. ಹೇಗೆ ಇವಳು ನನ್ನ ಕರೆದುಕೊಂಡು ಹೋಗುತ್ತಿದ್ದಾಳೆ. ನನಗೆ ಮೊದಲೇ ನಿದ್ರೆ ಮಾಡಿಕೊಂಡು ಬಂದಿದ್ದೇನೆ. ಲೋಕದಲ್ಲಿ ಲೋಕ ಇಲ್ಲ. ನನಗೆ ಏನಕ್ಕೂ ನಿದ್ರೆ ಸಮಯದ ಏನೋ ಗೊತ್ತಿಲ್ಲ. ನಿದ್ರೆ ಮಾಡಲೇ ಇದ್ದಕ್ಕೆ ಈಗ ನಿದ್ರೆ ಬಂತು. ಒಂದು 5-6 ನಿದ್ರೆ ಮಾಡಿತಾ? ಹಾಂ, ಒಂದು 5-6 ನಿದ್ರೆ ಮಾಡಿ. ಈಗ ನಾವು ಊಟ ಹುಡ್ಕೊ ಹೋಗ್ತಿದ್ದೆ. ಯಾಕಂದರೆ ಮಧ್ಯಾಹ್ನ ಊಟ ಮಾಡಲಿಲ್ಲ. ಇಲ್ಲೆಲ್ಲರೂ ಹತ್ರದೊಂದು ಹೋಟ್ಲು ಇಟ್ಕೊಂಡು ಕಣ್ಕೊಂಡು ಊಟ ಮಾಡಿ ಅಲ್ಲಿಂದ ನಾವು ಹೊಡ್ತಾ ಇದ್ದೇವೆ ಸೀದಾ ಮನೆಗೆ. ಹೇಳೋದೆಲ್ಲ ಕೇಂದ್ರ ಅಲ್ಲ, ಈ ಟ್ರಿಪ್ಪಲ್ಲಿ ಮ್ಯಾಕ್ಸಿಮಮ್ ಕವರ್ ಮಾಡ್ಕೊಂಡು ಕಾಣೋದು. ಎಂಥದ್ದು ಮಾಡು ಕೈಲಲ್ಲ. ಈಗ ನಾವು ಊಟ ಮಾಡಿ ಮತ್ತೆ ವಾಪಸ್ ರೂಮ್ ಕಡೆ ಹೋಗ್ತಿದ್ದೆ. ರೂಮಿಂದ ಟ್ರೈನಂಗೆ ಹೋಗಿ ತುಂಬ ರಶ್. ನಮ್ಗೆ ಗೊತ್ತಿರಲಿಲ್ಲ ಏಕಾದಶಿ ಅಂತ. ಹಾಂ, ದೇವಸ್ಥಾನ ಸಿಕ್ಕಾಪಟ್ಟೆ ರಶ್ ಇದೆ. 6 ಬೇಗ ದರ್ಶನ ಆಯಿತು, 1 ಗಂಟೆ ಅಷ್ಟೇ. ಯಾಕಂದ್ರೆ ನಾವು ತುಂಬ ಬೇಗ ಬಂದ್ವಿ. ಹಾಂ, ನಾವು 6 ಗಂಟೆಗೆ ದೇವಸ್ಥಾನದಲ್ಲಿತ್ತು, 7:15ಗೆ ಹೊರಟು. ಸೊ ವೆರಿ ಕ್ವಿಕ್ ದರ್ಶನ ಆಯಿತು. ಮಳೆಯೆಲ್ಲ ಇಲ್ಲ, ಯಾರು ಕೊಡಿ ಎಲ್ಲ ತಗೋಬೇಡ. ಇದೆಲ್ಲ ಬೇಡ, ಕಟ್ ಮಾಡ. ಈಗ ಪಾಯಿಂಟ್ ಸಿಕ್ಕಿತ್ತು ನಂಗೆ ಮಾತಾಡೋಕ್ಕೆ. ಅಂತ ಗೊತ್ತಾ, ಇವರು ಮಳಿ ಬದುಕು ಕೊಡಿ ಹಿಡ್ಕೊಂಡು ಚಳಿ ಆಯ್ತು, ಸ್ವೆಟರ್ ಹಿಡ್ಕೊಂಡು ಲಗೇಜ್ ಎಲ್ಲ ಜಾಸ್ತಿ ಆಯ್ತು ನಮ್ದಲ್ಲಿ. ಏನು ಪ್ರಯೋಜನಕ್ಕೆ ಬರಲ್ಲ. ಯಾವತ್ತೂ ಎಲ್ಲ ಪ್ರಿಪೇರ್ ಆಗಿ ಬರಬೇಕು. ಹಾಂ, ಪ್ರಿಪೇರ್ ಆಗಿ ಬರಬೇಕು. ಬೆನ್ನೆಲ್ಲ ಮೂಲಿ ಹೋಗ್ತದೆ. ಬ್ಯಾಗ್ ಹೊತ್ಕೊ ಬರಬೇಕು. ಲಾಸ್ಟ್ ಟೈಮ್ ನೀವೇ ಹೇಳುತ್ತಲ್ಲ, ಬೆಡ್ಶೀಟ್ ತಗೊಂಡಿರಿ, ನೀವು ಬೆಡ್ಶೀಟ್ ತಗೊಂಡಿರಿ, ನಮ್ಗೆ ಹೇಳಿಲ್ಲ ಅಂತೆ. ಅರೆ, ಟ್ರೈನಿಗೆ ಟ್ರಾವೆಲ್ ಮಾಡೋದಿದ್ರು ಹೇಳ್ತೀನಿ. ಹೇಳಲ್ಲ, ಅದನ್ನ ಹೇಳೋದು. ಈಗ ಚಳಿ ಆಗ್ತೇನೋ ತಗೊಂಡು ಅಂತ ಆಯ್ತು. ನನ್ನ ಕೊಟ್ಟ ಇಲ್ಲಿ ನಮ್ಮನೆ ಬಿಸಿಲು ಉರಿ ಅಂತ. ಇದು ಅಷ್ಟು ಆಗೋದಿಲ್ಲ, ಸ್ವಲ್ಪ ದಪ್ಪ ಇತ್ತು. ಆಗ ರಾಡಿತ್ತು ಆಯಿತಾ. ನೋಡ್ಕೊಬಂದರೆ ಆ ವ್ಲಾಗ್ ಎಲ್ಲ ಹೇಗಿತ್ತು, ಲೈಕ್ ಇತ್ತಲ್ಲ. ನಾನು ಆ ವ್ಲಾಗ್ ತುಂಬ ಬೇಗನೆ ಅಪ್ಲೋಡ್ ಮಾಡ್ಕಿದ್ದು. ನಾವು ಹೋದ್ದು ಏಕಾದಶಿ ಟೈಮಿಗೆ 10ನೇ ತಾರೀಕು 11ನೇ ತಾರೀಕಿಗೆ ನಾವು ಅಲ್ಲಿದ್ದಿದ್ದು ಏಕಾದಶಿ ಟೈಮಿಗೆ. ಆದರೆ ಬಪ್ಪುದ ವ್ಲಾಗ್ ಸ್ವಲ್ಪ ಲೇಟ್ ಆಯಿತು. ಎಂತಕ್ಕಂದರೆ ಬಂದ್ರ ಮೇಲೆ ಒಂದೊಂದೈ ಬರ್ತಿತ್ತು, ಕೋಲ್ಡ್ ಆಗಿದ್ದಿತ್ತು, ಜ್ವರ ಇದ್ದಿತ್ತು. ಅದಕ್ಕೆ ಅಪ್ಲೋಡ್ ಮಾಡೋದು ಸ್ವಲ್ಪ ಲೇಟ್ ಆಯ್ತು. ಅಡ್ಜಸ್ಟ್ ಮಾಡ್ಕೊಳ್ಳಿ. ನಾವು ವೀಡಿಯೋ ಮಾಡ್ಕೊಂಡ್ಕೊಂಡು ವಾಯ್ಸೆಲ್ಲ ಚೇಂಜ್ ಆಯ್ತಲ್ಲ. ವೀಡಿಯೋ ಮಾಡ್ಕೊಂಡ್ಕೊಂಡೆ ಮೈಕೆಲ್ಲ ತಗೊಳೋದು. ಏನು ವೀಡಿಯೋ ಮಾಡೋಕ್ಕಾಗಿಲ್ಲ. ದೇವ್ರ ದರ್ಶನ ಮಾಡ್ತು ಕಡೆಗೆ ಒಂದೇ ಸತಿ ರಿಕ್ಷಾದವರು 5 ದೇವಸ್ಥಾನ ಕರ್ಕೊಂಡವರು. ಅದು ಪಟ ಆಯಿತು. ಒಂಚೂರು ಕ್ಲಿಪ್ ಸಿಗ್ಬೋದು ಅನ್ಸುತ್ತೆ ದೇವಸ್ಥಾನದ. ಅದು ಹೊರಗಡೆ ಅಲ್ಲ, ನೀನು ತಗೋಬೇಕಂಡಿಲ್ಲ. ಜಾಸ್ತಿ ಮಾಡೋಕ್ಕಲ್ಲ, ಆಗಿಲ್ಲ. ಹೆಚ್ಚಿನವ್ರು ಕೇಳ್ತಿದ್ರು 5-6 ಪಾರ್ಟಿ ತಕೇನು, ಒಂದೇ ಪಾರ್ಟ್ ಫಿನಿಶ್ ಅಷ್ಟೇ. ಸೊ ಹೀಗೆ ವಿಡಿಯೋ ನಾವೇನಿದ್ರು ವಿಡಿಯೋದಲ್ಲಿ ಫುಲ್ ನ್ಯಾಚುರಲ್ ಆಗಿರ್ತೀವಿ. ಹೆಂಗಿತ್ತು ಹಾಗೆ. ಸೊ ಹೀಗೆ ವಿಡಿಯೋಗೋಸ್ಕರ ನೋಡ್ತಾ ಇರಿ ರಾಮನಗು ವ್ಲಾಗ್ಸ್. ಟಾಟಾ ಬೈ ಬೇಡ ತೆಗೆದು ಕಾಣಿ. ಟ್ರೈನಾಗ ಎಲ್ಲರೂ ಮನೆ ಕಂಡಿದ್ರೆ ನಾನು ಪಲಾಯಕ ಎಷ್ಟು ಎಂಜಾಯ್ ಮಾಡಿದಂತ ಅಂಕಿ ವಿಡಿಯೋ ಮಾಡಿದಾರೆ. ಕಾಣಿ ನೋಡಿ ಗೈಸ್, ಹುಚ್ಚಂತಾರೆ. ಅದು ಹುಚ್ಚು. ಮಲ್ಗಿದ್ರೆ